ಓಕೆ, ಮನೇಲಿ ಬರೋದು ಹೋಗೋದು ಹಂಗ್ ಮಾಡ್ತಾ ಇದ್ರಾ ಅಲ್ಲಿ ಹಿಂಗೆ ಕೆಲ್ಸಕ್ಕೆ ಹೋಗೋದು? ಹೌದು ಬರೀ ಮೇಡಮ್ ನಾನು ಹಾಸ್ಟೆಲಲ್ಲೇ ಇರೋದು. ಇದು ರೆಸಿಡೆನ್ಷಿಯಲ್ ಕೋರ್ಸ್ ಆಗಿರೋದ್ರಿಂದ ನಾನು ಹಾಸ್ಟೆಲಲ್ಲೇ ಇರೋದು. ಅಂದರೆ ಈಗ ಒಂದ್ಸಲ ಊರಿಗೆ ಬಂದರೆ ನಾನು ಅಲ್ಲೇ ಇದು ಬಿಡೋದು ಆ ಥರ ಥಿಂಕಲ್ಲಿ ಬರೀ ಅದೇ ಚೈಲ್ಡಿಶ್ ಇದರಲ್ಲೇ ಇದಾಗ್ಬಿಟ್ಟಿದ್ದೆ. ಹಂಗಾಗಿ ನಾನು ಸ್ವಲ್ಪ ಯೋಚನೆ ಎಲ್ಲ ಮಾಡಿ ನಂದು ಒಂದು ಲೈಫಲ್ಲಿ ಏನಾದರೂ ಇರಬೇಕು, ನಾನು ಒಂದು ಏನಾದರೂ ಮಾಡಬೇಕು. ಈಗ ನಮ್ಮ ಅಮ್ಮಂಗೆ ಅದು ಹೆಂಗೆ ಡ್ಯೂಟಿ ಅನ್ನೋದು ಎಷ್ಟು ಕಾನ್ಸೆಪ್ಟ್ ತಲೆಯಲ್ಲಿದೆಯೋ ನನಗೂ ಅಷ್ಟು ನಾನು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕಂತ ಅಂದ್ಕೊಂಡೆ ಮೇಡಮ್. ನಾನು ತುಂಬ ಡಿಸೈಡ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಈಗ. ನೀವು ಮಧ್ಯದಲ್ಲಿ ಆಡಿಯೋ ಎಲ್ಲ ಕಳಿಸಿದಿರಲ್ಲ, ಅದು ಯಾಕೆ ಕಳಿಸಿದ್ರಿ? ಅದೇ ಮೇಡಮ್, ಈಗ ಅದೇ ಆಗಿರೋದು. ಈಗ ಏನು ಗೊತ್ತಾ, ಅಲ್ಲಿ ಹೋದ ತಕ್ಷಣ ನನಗಿದು ನನ್ನ ಅಮ್ಮವ್ರು ಬರೀ ಇದನ್ನೇ ಹೇಳ್ಕೊಂಡು ಇದು ಮಾಡ್ಕೊಂತಿದ್ರು. ನನಗೂ ಈಗ ಏನಾಗುತ್ತೆ ಮೇಡಮ್, ನಾನು ಹೊರಗಡೆ ಬಂದಾಗ ಬರೀ ಅದೇ ಥಿಂಕ್ ಆಗಲ್ವಾ ಹೇಳಿ ನೋಡೋಣ. ಹಂಗಲ್ಲಮ್ಮ, ನಾನು ಬರ್ತೀನಿ. ನಂಗೆ ಇಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ, ನನ್ನ ತಲೆ ನನಗೆ ತುಂಬಾ ತೊಂದರೆ ಆಗಿದೆ ಅಂತ ಏನು ಆ ಥರ ಥಿಂಕಲ್ಲಿ ಹೇಳಿಲ್ಲ ನಾನು. ಅಂದರೆ ನನಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಆ ಥರ ಹಂಗೆ ಅನಿಸಿತ್ತು. ಬಟ್ ಆದರೆ ಇವಾಗ ನಾನೆಲ್ಲ ಡಿಸಿಷನ್ ತೊಗೊಂಡಿದ್ದೀನಿ ಮೇಡಮ್. ಎಂಥವ್ರ ಜೊತೆ ಇದ್ದರೆ ನಾನು ಚೆನ್ನಾಗಿರ್ತೀನಿ, ಫಸ್ಟ್ ನಾನು ಚೆನ್ನಾಗಿರೋದು ನನಗೆ ಇಂಪಾರ್ಟೆಂಟ್ ಮೇಡಮ್. ನನಗೆ ಇವಾಗ ಅಷ್ಟೇ ಮೇಡಮ್. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್. ಏನು ಮೇಡಮ್? ಅಲ್ಲ, ಈಗ ನಿಮ್ಮ ತಾಯಿ ಕೇಳ್ತಾ ಇರೋದು ಏನು ಅಂತಂದ್ರೆ, ಮಧ್ಯೆ ಮಧ್ಯೆ ನೀವು ಒಂದು ಸ್ವಲ್ಪ ಆಡಿಯೋ ಎಲ್ಲ ಕಳಿಸಿದಿರಲ್ಲ, ಅದರಿಂದ ನನ್ನ ಮಗಳಿಗೆ ತೊಂದರೆ ಇದೆ ಅನ್ನೋದು ಅವ್ರಿಗೆ ತುಂಬಾ ತೊಂದರೆ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಬರೀ ಇದೆ ಮೇಡಮ್, ಬರೀ ಇದೇನೆ ಹೋಗಿ ಬಂದು ಈ ಥರ ಊರಲ್ಲಿರೋದು ಇಲ್ಲ ಇಲ್ಲಿರೋದು, ಬರೀ ಈ ಥರನೇ ಚಂಚಲತೆಯಲ್ಲೇ ಇದೆ ನಾನು. ಈಗ ಇದೇ ಆಗುತ್ತಾ ಲೈಫು ಅಂತ ತಿಳ್ಕೊಂಡು ಮಾಡಿ ಇವಾಗ ನಂದೇ ಆದ ಡಿಸಿಷನ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ಮೇಡಮ್ ನಾನು ಇವಾಗ. ಮೇಡಮ್ ನನ್ನ ಲೈಫು ಪರವಾಗಿಲ್ಲ, ಅವ್ರು ಏನಾದರೂ ಮಾತಾಡಲಿ, ನನ್ನ ಲೈಫ್ ಇವಾಗ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ ಮೇಡಮ್. ನಿಮ್ ಲೈಫ್ ನೀವೇ ಲೀಡ್ ಮಾಡ್ಬೇಕು, ನಿಮ್ ಲೈಫ್ ನ ಬೇರೆ ಯಾರು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಬಬಿತಾ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು, ಕೇಳಿಸ್ಕೊಳ್ಳೋ ತಾಳ್ಮೆನೂ ಬೆಳೆಸ್ಕೊಳ್ಬೇಕು. ತುಂಬಾ ಮೆಚ್ಯೂರ್ಡ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಆ ಮೆಚ್ಯೂರಿಟಿಯ ಒಂದು ಭಾಗ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ, ಪೇಷನ್ಸ್ ಕೂಡ ಕೇಳಿಸ್ಕೊಳ್ಳಿ. ನೋಡಿ, ನಾನು ತಾಯಿಯಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಓದ್ತೀನಿ ಅಂತ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ಕೊನೆಗೆ ಆಕೆ ಅಲ್ಲಿಂದ ಬಿಟ್ಟು ಬರಕ್ಕೇನೆ ಒಪ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ, ನನ್ ತಾಯಿನೂ ಬೇಡ, ನನ್ ತಂಗಿನೂ ಬೇಡ, ಯಾರು ಬೇಡ, ನನ್ಗೆ ಇದೇ ಲೈಫು ಅಂತ, ಅದೇ ಲೈಫು ಅಂತ ಬಿಟ್ಬಿಡ್ತೀನಿ. ಆದ್ರೆ ಈಗ ಈ ಕೆಲ್ಸ ಕೊಟ್ಟಿದಾರಲ್ಲ ಇವ್ರು, ಅವ್ರ ಹೆಸರೇನು? ನೀವು ಕೋರ್ಸ್ ನಿಮ್ಗೆ ಕೆಲಸ ಕೊಟ್ಟಿದಾರಲ್ಲ ಟೈಪಿಂಗ್ ಕೆಲಸ, ಅವ್ರ ಹೆಸರೇನು? ಪ್ರಭಾ ಮೇಡಮ್ ಅಂತ. ಪ್ರಭಾ ಮೇಡಮೇ ಬೇಕು ಅಂತಂದರೆ ನೋಡೋರ್ಗಾಗ್ಲಿ ಕೇಳೋರ್ಗಾಗ್ಲಿ ಹೆತ್ತ ತಾಯಿಗಾಗ್ಲಿ ಎಷ್ಟು ನೋವಾಗುತ್ತೆ. ಇಷ್ಟು ವರ್ಷ ಮೇಡಮ್ ಬೇಕು ಅಂತಲ್ಲ ಮೇಡಮ್, ಪ್ರಭಾ ಮೇಡಮ್ ಬೇಕಂತಲ್ಲ, ನನ್ನ ಲೈಫ್ ಮೇಡಮ್, ಅದು ನನ್ನ ಲೈಫ್ ನನಗೆ ಇಂಪಾರ್ಟೆಂಟ್ ಆಗಿದೆ ಇವಾಗ. ಅವ್ರ ತಾಯಿ ಬೇಡ, ತಂಗಿ ಬೇಡ, ಅದೆಲ್ಲ ಮಾತು ಸ್ವಲ್ಪ ನಿಲ್ಸಕ್ಕೆ ಹೇಳಿ ಅವರಿಗೆ. ಆ ಥರ ಏನಿಲ್ಲ, ಫಸ್ಟ್ ನಂದು ನಾನು ನೋಡ್ಕೊಬೇಕು ಫಸ್ಟ್, ನಾನು ಹೇಳ್ಬೇಕಂದ್ರೆ. ಹೌದೌದು, ನೀವು ನೋಡ್ಕೋಬೇಕು, ಕರೆಕ್ಟು. ಬಟ್ ನಿಮ್ಮ ತಾಯಿಗೆ ನಿಮ್ಮ ಮೇಲೆ ಯಾವ ಜವಾಬ್ದಾರಿನೂ ಇರಲ್ವಾ ಮೇಡಮ್? ಇದ್ದೆ, ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ದೆ, ಸಾಕಾಗಿದೆ ಮೇಡಮ್. ಅದು ಬಿಟ್ಬಿಡ್ತೀನಿ ನಾನು. ಅಂದರೆ ಆ ಥರ ಇದರಲ್ಲಿ ಬೆಳೆಯೋದು ನನಗೆ ಇಷ್ಟ ಇಲ್ಲ. ನೋಡಿದವರು ನೆಗಾಡ್ತಾರೆ, ಇದೆಲ್ಲ ಅಸಹ್ಯದ ಆಟ ಮೇಡಮ್. ಅದಕ್ಕೆಲ್ಲ ನಾನು ರೆಡಿ ಇಲ್ಲ. ಫಸ್ಟ್ ನಾನು ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ ಇವಾಗ. ನಮ್ಮ ಲೈಫ್ ನನಗೆ ಇಂಪಾರ್ಟೆಂಟ್ ಫಸ್ಟ್. ನೆಕ್ಸ್ಟ್ ನಾನೀಗ ಒನ್ ಟೈಮ್ ಅವರೇ ಮಾತಾಡ್ತಾರೆ, ಪರವಾಗಿಲ್ಲ. ಇವಾಗ ಎಲ್ಲ ಸಂಬಂಧಿಕರು ಬಂದ್ಬಿಟ್ಟು ನಿನ್ನ ಮಗಳದ್ದು ಅಲ್ಲಿಗೆ ಕಳಿಸಿ ಬಿಡಿ, ಆಗಲಿ ಪರವಾಗಿಲ್ಲ, ಮಾತಾಡಲಿ, ಇವತ್ತು ಮಾತಾಡ್ತಾರೆ, ಮಾತಾಡಲೇಬೇಕು, ಮಾತಾಡಲಿ. ಮುಂದೆ ನಾನು ಒಂದು ಒಳ್ಳೆ ಹೊಟ್ಟೆಲಿ ಬೆಳೆದಾಗ ಅವರೇ ಬಂದು ನೋಡಿ ಇಂಥವ್ರ ಜೊತೆ ಮೇಡಮ್ ಜೊತೆ ಇದ್ದಿದ್ದಕ್ಕೇನೆ ಒಳ್ಳೇದಾಯ್ತು, ಮಾಡ್ಸವಳೆ ಅನ್ನೋದು ಅವ್ರಿಗೆ ಒಂದಲ್ಲ ಒಂದಿನ ಒಂದು ರೆಸ್ಪೆಕ್ಟ್ ಬಂದೇ ಬರುತ್ತೆ ಅಂತ ನನಗೆ ಅನಿಸಿದೆ. ಡಿಸಿಷನ್ಸ್ ಎಲ್ಲ ಯೋಚನೆ ಮಾಡೇ ಮೇಡಮ್ ನಾನು ಬಂದಿರೋದು ಅಷ್ಟೇ.